ನಮಸ್ಕಾರ ವಿಶ್ವವಾಣಿ ವೀಕ್ಷಕರಿಗೆ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು ಹಾಗೂ ಲೈಂಗಿಕ ತಜ್ಞರು. ಈಗ ಲೈಂಗಿಕ ಸಂಪರ್ಕ ಅಥವಾ ಲೈಂಗಿಕ ಕ್ರಿಯೆ, ಸುಖಕರವಾದ ಲೈಂಗಿಕ ಕ್ರಿಯೆ ಅನ್ನೋದಕ್ಕೆ ಬಹಳಷ್ಟು ಅದನ್ನು ಬಹಳ ದೊಡ್ಡ ರೀತಿಯಲ್ಲಿ ನಾವು ನೋಡಬೇಕಾಗತ್ತೆ. ಯಾಕಂದರೆ ಬರೀ ಒಂದು ಸಂಭೋಗ ಕ್ರಿಯೆ, ಒಂದು ಫಿಸಿಕಲ್ ದೈಹಿಕ ಒಂದು ಚಟುವಟಿಕೆಗಷ್ಟೇ ಸೀಮಿತವಾಗಿರಲ್ಲ. ಅವರಲ್ಲಿ ಇಬ್ಬರಲ್ಲಿ ಸಂಬಂಧಗಳು ಹೇಗಿದೆ, ದೈಹಿಕ ಆರೋಗ್ಯ ಹೇಗಿದೆ, ಮಾನಸಿಕ ಆರೋಗ್ಯ ಹೇಗಿದೆ. ಯಾಕಂದರೆ ಒಬ್ಬರು ಈಗ ದಂಪತಿಗಳಲ್ಲಿ ಒಬ್ಬರಿಗೆ ಯಾವುದೋ ಒಂದು ಕಾಯಿಲೆ ಇದ್ದಾಗ ಆತಂಕ, ದುಃಖ, ಈಗ ಮಾನಸಿಕ ಕಾಯಿಲೆಗಳು ಅಥವಾ ಬೇರೆ ಇನ್ಯಾವುದಕ್ಕೋ ಕಾರಣದಿಂದ ಅವರು ಕೆಲವು ಔಷಧಗಳ ಸೇವನೆ ಮಾಡ್ತಾ ಇದ್ದರೆ, ಅವರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ, ಇಂತಹ ಸಂದರ್ಭಗಳಲ್ಲಿ ಅವರಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಒಂದು ಲೈಂಗಿಕ ಚಟುವಟಿಕೆ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೂ ಗಂಡ ಹೆಂಡತಿಯಲ್ಲಿ ಪರಸ್ಪರ ಸಂಬಂಧಗಳು ಚೆನ್ನಾಗಿದ್ದರೆ, ಒಬ್ರನ್ನೊಬ್ಬರು ಚೆನ್ನಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರೆ, ಎಷ್ಟೇ ಬೇರೆ ರೀತಿಯ ತೊಂದರೆ ತಕರಾರುಗಳಿದ್ದರೂ ಕೂಡ ಇದಕ್ಕೋಸ್ಕರವಾಗಿ ಅವ್ರಿಗೋಸ್ಕರವಾಗಿ ಅವರ ಉತ್ತಮ ಸಂಬಂಧಕ್ಕೋಸ್ಕರ ಸ್ವಲ್ಪ ಸಮಯ ಮೀಸಲಿಟ್ಕೊಂಡು ಅದರಂಥ ರೀತಿಯಿಂದ ಅವರು ಒಳ್ಳೆ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಬದಲಾಗ್ತಿರೋ ಅಂಥ ಈ ಸಮಾಜದಲ್ಲಿ ನೀವು ನೋಡ್ತೀವಿ, ಗಂಡ ಹೆಂಡತಿ ಬಹಳ ಒತ್ತಡದ ಬದುಕಾಗಿದೆ. ಬೆಳಗ್ಗಿಂದ ರಾತ್ರಿ ತನಕ ದುಡಿಯೋದು, ಗಂಡ ಹೆಂಡತಿ, ಗಂಡ ಒಂದು ಕಡೆ ದುಡಿಯೋದು, ಹೆಂಡತಿ ಒಂದು ಕಡೆ ದುಡಿಯೋದು, ಬೇರೆ ಬೇರೆ ಜಾಗಗಳಲ್ಲಿರೋದು, ಮನೆಗೆ ಬಂದ ತಕ್ಷಣ ಸುಸ್ತಾಗಿ ಮಲ್ಕೊಳ್ಳೋದು, ತಿರ್ಗಾ ಬೆಳಗ್ಗೆ ಎದ್ದು ತಕ್ಷಣ ಓಡೋ ಅಂಥದ್ದು, ಈ ಥರ ಧಾವಂತದ ಬದುಕು ಆಗಿಬಿಟ್ಟಿದೆ. ಆ ಒತ್ತಡದ ಬದುಕು, ಧಾವಂತದ ಬದುಕು, ಅದರಿಂದ ಆಗೋ ಒಂದು ಸುಸ್ತು, ಇದೆಲ್ಲನೂ ಕೂಡ ಇದಕ್ಕೆ ಲೈಂಗಿಕ ನಿರಾಸಕ್ತಿ ಉಂಟು ಮಾಡ್ಬೋದು ದಂಪತಿಗಳಲ್ಲಿ. ಅದರ ಜೊತೆಗೆ ಬೇರೆ ಆರ್ಥಿಕ ಒತ್ತಡಗಳಿದ್ದರೆ, ಮಕ್ಕಳ ಸಮಸ್ಯೆಗಳಿದ್ದಾಗ, ಅವರಲ್ಲಿ ಇತರೆ ಕಾಯಿಲೆಗಳಿದ್ದಾಗ, ಇಂಥ ಸಮಯದಲ್ಲೆಲ್ಲ ಕೂಡ ಅವ್ರಿಗೆ ಇದು ಸೆಕ್ಸ್ ಅನ್ನೋದು ಬಹಳ ಪ್ರಾಮುಖ್ಯತೆ ಇರಲ್ಲ. ಅದನ್ನು ಅಯ್ಯೋ ಬಂದ ತಕ್ಷಣ ಸುಸ್ತಾಗಿದೆ ಹಾಗೆ ಮಲ್ಕೊಂಡ್ರೆ ಸಾಕು ಈಗೇನು. ಹಾಗಾಗಿ ಎಷ್ಟೋ ಜನ ಬಹಳ ಒಂದು ದೊಡ್ಡ ಇದರೊಳಗೆ ಪೊಸಿಷನಲ್ಲಿ ಇರೋವಂಥವ್ರು ದಂಪತಿಗಳು, ಬ್ಯುಸಿ ಎಕ್ಸಿಕ್ಯೂಟಿವ್ಸು, ಇವ್ರಿಗೆಲ್ಲ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯ ಒಂದು ರೀತಿಯಾಗಿ ಅವ್ರಿಗೆ ಸಮಯ ಕೊಡೋದಕ್ಕೆ ಸಾಧ್ಯ ಆಗಿರಲ್ಲ. ಈ ಸಮಯದ ಅಭಾವದಿಂದ ಏನಾಗುತ್ತೆ, ಅಂಥವರಲ್ಲಿ ಕೂಡ ಈ ಲೈಂಗಿಕವಾಗಿ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಅದೆಲ್ಲ ಇಲ್ಲದೆ ಲೈಂಗಿಕ ನಿರಾಸಕ್ತಿಗೆ ಕಾರಣವಾಗ್ಬೋದು. ಹಾಗಾಗಿ ಇದನ್ನು ನಾವು ಬಹಳಷ್ಟು ಕಾರಣಗಳಿರುತ್ತೆ. ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಉತ್ತಮ ರೀತಿಯಾಗಿ ಲೈಂಗಿಕ ಸಂಪರ್ಕದಲ್ಲೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮೊದಲೆಲ್ಲ ಕೆಲವು ಏನಾಗಿತ್ತು, 10 ರಿಂದ 5 ಗಂಟೆ ತನಕ ಕೆಲಸ, ಆಮೇಲೆ ಮನೆಗೆ ಬಂದು ರಿಲ್ಯಾಕ್ಸೇಷನ್ ಮಾಡಿ ಸ್ವಲ್ಪ ಸಮಯ ಕಳೆದು, ಹೆಂಡತಿ ಮಕ್ಕಳ ಜೊತೆ ಸಮಯ ಕಳೆದು, ಮನಸ್ಸು ನಿರಾಳವಾಗಿ ಅವರು ಒಂದು ವಿಶ್ರಾಂತಿ ತಗೊಳ್ಳೋಕ್ಕೆ, ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡೋಕ್ಕೆ, ಈ ರೀತಿಯಾದ ಒಂದು ರೊಟೀನ್ ಇವಾಗ ಬಹಳಷ್ಟು ಬದಲಾಗೋಗಿದೆ. ಎಲ್ಲರಿಗೂ ಕೂಡ ಇವಾಗ ಒಂದಲ್ಲ ಒಂದು ರೀತಿ ಕೆಲಸ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಮಕ್ಕಳಿಗೆ ಉತ್ತಮವಾದ ಒಂದು ಎಜುಕೇಷನ್ ಕೊಡಬೇಕು, ಒಳ್ಳೆಯ ಜೀವನ ನಡೆಸಬೇಕು, ಮನೆ ಕೊಂಡ್ಕೋಬೇಕು, ಕಾರ್ ಕೊಂಡ್ಕೋಬೇಕು, ಈ ಥರದ ಒತ್ತಡಗಳ ಬದುಕೇ ಜಾಸ್ತಿ ಆಗೋಗಿರೋದ್ರಿಂದ ಭಾಳಷ್ಟು ಜನರಿಗೆ ಈಗ ಲೈಂಗಿಕತೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಿರಾಸಕ್ತಿ ಆಗೋದಕ್ಕೆ ಕಾರಣವಾಗಿದೆ ಅನ್ಬೋದು.